2 3 4 5 ಅಲ್ಲಿ ಟೀಚರ್ ಎರಡರಿ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಇವು 3 ಬ್ಲೌಸ್ ನಮ್ಮ ಕಾಕನ ಮಗಳು ಕಟ್ಕಶಾಳ. ಇದು ನಮ್ಮ ಅವ್ವಂದು. ಇದು ಸ್ಯಾರಿ ಬಂದು ಕಾಟನ್ ರೀ. ಕಾಟನ್ ಅಂದ್ರೆ ಎಷ್ಟು ನೀಟ್ ಕುಂದಿರ್ತೈತೆ ಗೊತ್ತಾ ರೀ. ನಾನು ಇವನ್ನ ಬಾಹುಬಲಿ ಅಂಗಡಿಗೆ ಹೋದಾಗ ನೋಡ್ತಿದ್ನಿ. ಎಷ್ಟು ಏನು ಉಬ್ಬಿ ನಿಂದಿರ್ತಾವೇನೋ ಅಂದ್ಕೊಂಡಿದ್ದೆ. ಬಟ್ ಮೊನ್ನೆ ನಾವು ನಮ್ಮ ಮನೆಯವ್ರ ಫ್ರೆಂಡ್ ಮದ್ವೆಗೆ ಹೋಗಿದ್ವಲ್ಲ, ಅಲ್ಲೇ ಹೋಗಿ ಬರ್ಬೇಕಾದ್ರೆ ನಮ್ಮ ಜೊತೆ ಒಬ್ಬ ಅಣ್ಣನ ಕರ್ಕೊಂಡು ಹೋಗಿದ್ನಿ ಅಂತ ಹೇಳಿದ್ನಲ್ಲ. ಅಣ್ಣನವ್ರ ಮನೆಗೆ ಹೋಗಿದ್ವಿ. ಅವರು ಬ್ಯಾಡ್ ಅಂದರು. ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಸಾನ್ವಿಗೆ ಬಟ್ಟೆ ಕೊಟ್ಟಿಲ್ಲ, ರೊಕ್ಕ ಕಟ್ಕಳಿಸಿದ್ರು. ಸ್ಯಾರಿ ಸ್ಯಾರಿ ಮಾತ್ರ ಎಷ್ಟು ಚೆನ್ನಾಗೈತ್ರಿ, ತೋರಿಸ್ತೀನಿ. ಇಷ್ಟ ಐತ್ರಿ. ಎಷ್ಟು ನೀಟಾಗಿ ಕುಂದಿರ್ತೈತೆ ಅಂದ್ರೆ ಅಷ್ಟು ನೀಟಾಗಿ. ಕೆಳಗಿನ ಉಬ್ಬಲ್ಲ, ಏನು ಉಬ್ಬಲ್ಲ. ವೇರ್ ಮಾಡಬೇಕಾದ್ರೆ ಇನ್ನೊಬ್ಬರು ಬೇಕಂತಂದು ಏನಿಲ್ಲ, ಒಬ್ಬಳೇನ ಎಷ್ಟು ನೀಟಾಗಿ ಆರಾಮಾಗಿ ವೇರ್ ಮಾಡ್ಬೋದು. ಕಾಟನ್ ರೀ, ನೋಡಿದ್ರಿ ಇದು. ಬಟ್ ಇದು ಸ್ವಲ್ಪ ದಡಿ ಇಲ್ಲೈತಲ್ಲ, ದಡಿಗೆ ಫಾಲ್ಸ್ ಹಚ್ಚಿದ್ರೆ ಒಜ್ಜಿಗೆ ಇನ್ನೂ ನೀಟಾಗಿ ಕುಂದಿರುತ್ತಾ. ಚೆನ್ನಾಗೈತಲ್ರಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸ್ಯಾರಿ ಕೊಟ್ಟಿದ್ರಿ ಅವರು. ಸ್ಯಾರಿ ನಮ್ಮ ಮನೆಯವ್ರಿಗೆ ಪ್ಯಾಂಟು ಶರ್ಟು ಕೊಟ್ರ. ಎಷ್ಟೊಂದು ಪ್ರೀತಿ ಅಲ್ರಿ. ಎಲ್ಲ ಬ್ಯಾಡ್ ಅಂದರು ಕೊಟ್ರು ಅವರು. ಹಂಗಾಗಿ ಕೊಟ್ಟಿದ್ದ ಕರೆ ಸಾಕ್ಬೇಕಲ್ರಿ. ಚೆನ್ನಾಗಿಲ್ಲ ಇನ್ನೊಬ್ಬರಿಗೆ ಕೊಡಬೇಕನ್ನಂಗಿಲ್ಲ. ತುಂಬಾ ಚೆನ್ನಾಗೈತಿ. ಮತ್ತು ನಂಗೆ ಈ ಕಲರು ತುಂಬಾ ಇಷ್ಟ ಆಯಿತು. ಪಿಸ್ತಾ ಕಲರು, ಪಿಸ್ತಾ ಗ್ರೀನು, ಯಾವುದಾದ್ರೂ ಹೇಳ್ಬೋದ್ರಿ. ಎಷ್ಟು ಚೆನ್ನಾಗೈತಿ. ಇಲ್ಲೆಲ್ಲ ಇದು ಸರ್ಗಿಗೆ ಈ ಥರ ಎಲ್ಲನೂ ಸ್ಟೋನ್ ಬಂದೈತಿ. ಚೆನ್ನಾಗೈತಿ. ಈ ಥರ ಕುಚ್ಚು ಬಂದೈತಿ. ಸೆರಗು ಈ ಥರ ಫುಲ್ಲು ಗೋಲ್ಡನ್ ಕಲರ್, ಈ ಥರ ಫುಲ್ಲು ಗೋಲ್ಡನ್ ಕಲರು. ರಿಚ್ ಆಗೈತ್ರಿ ಸ್ಯಾರಿ ಮಾತ್ರ. ಅಷ್ಟೊಂದು ರಿಚ್ ಅಂದ್ರೆ ಅಷ್ಟು ರಿಚ್ ಆಗೈತಿ. ಈ ಥರ ಬಾರ್ಡ್ರು ಸೀರೆ ಬರ್ತಲ್ಲ, ಅದೇ ಥರನ ಸೇಮ್ ಅದೇ ಥರ ಐತಿ. ಬಟ್ಟು ಬಾರ್ಡ್ರು ಸೀರೆ ಇನ್ನೂ ಹೆವಿ ಅನ್ನಿಸ್ತಾವೆ. ಉಟ್ಕೊಂಡ್ರೆ ಉಬ್ಬಿ ನಿಂದಿರೋದು ಆ ಥರ ಆಗ್ತಾವ. ಬಟ್ ಇದು ಆ ಥರ ಅಲ್ಲ, ಚೆನ್ನಾಗೈತೆ ಸ್ಯಾರಿ. ನೋಡ್ರಿ, ಇದು ಸೆರಗು ನೋಡ್ರಿ. ಸೆರಗು ಮಾತ್ರ ಎಷ್ಟು ಚೆನ್ನಾಗೈತಲ್ಲ. ಇಲ್ಲೆಲ್ಲ ಇದು ಇಲ್ಲಿ ತನ ಸ್ಟೋನ್ ಬಂದೈತ್ರಿ. ಇದು ನೋಡಿ, ನೀಟಾಗಿ ಸಾಫ್ಟಾಗಿ ಐತ್ರಿ. ಎಷ್ಟು ಸಾಫ್ಟಾಗಿ ಐತಿ. ಆರಾಮ್ಸೆ ವೇರ್ ಮಾಡ್ಬೋದು ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಈಗ ಇದ್ರದ್ದು ಬ್ಲೌಸು ಸ್ಟಿಚ್ ಮಾಡಮ್ಮ ಬನ್ನಿ. ಇನ್ನು ಸ್ಕೂಲ್ ಬಿಡೋ ಟೈಮ್ ಆಯಿತು. ನಮ್ಮ ಸಾನ್ವಿ ಕರ್ಕೊಂಬಂದು ಬ್ಲೌಸ್ನ ಕಟ್ಟಿಂಗ್ ಮಾಡೋಣ. ಒಂದಿಷ್ಟು ಬ್ಲೌಸ್ ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲರಿ, ಹಂಗೆ ಇಟ್ಬಿಟ್ಟಿನಿ. ಯಾಕೋ ಗೊತ್ತಿಲ್ಲ, ಇತ್ತೀಚಿಗಂತರೂ ಏನೂ ಕೆಲಸ ಮಾಡೋದಾಗವಲ್ತ್ರಿ. ಅಷ್ಟೊಂದು ಸೋಂಬೇರಿತನ ಅಂತ ಹೇಳ್ಬೇಕು, ಅಷ್ಟೊಂದು ಬೇಜಾರು ಅಂತ ಹೇಳ್ಬೇಕು. ಒಂಥರ ಮನ್ಸಿಗೆ ಏನೋ ಒಂಥರ ಭಾರ ಅನ್ನಿಸಿ ಸುಮ್ಮ ಮುಕ್ಕೊಂಬಿಡ್ತೀನಿ ರೀ. ಏನು ಕೆಲಸ ಮಾಡ್ಬೇಕನ್ಸಿದ್ದಿಲ್ಲ. ಮುಖನ್ನೆ ಅಂದ್ರೆ ಮುಗೀತು. 2-3 ತಾಸು ಅಂತೂ ಸುಮ್ಮ ಮಕ್ಕ ಬಿಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಸಾನ್ವಿ ಬರ್ತಾಳೆ. ಸಾನ್ವಿ ಬಂದು ಚೀರಾಡೋದು ಅದು ಇದು ಮಾಡ್ತಾಳೆ. ಗೊತ್ತಿಲ್ಲ, ನನಗೂ ಇಷ್ಟು ದಿನ ಏನೋ ಅನ್ನಿಸ್ತಿದ್ದಿಲ್ರಿ. ಇತ್ತೀಚೆಗೆ ನನ್ನ ಜೊತೆನೇ ಯಾರಾದರೂ ಇರಬೇಕಲ್ಲ ಅನ್ನಿಸ್ಸಕತ್ತೈತಿ. ಮನೆಯವ್ರು ಹೋದ್ರೆ ಒಮ್ಮಲೆ ಸಾಯಂಕಾಲ ಬರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮಾತಾಡೋರು ನನ್ನ ಏಜ್ನವ್ರು ಯಾರು ಇಲ್ರಿ. ಇಲ್ಲಿ ಮಾತಿಗೆ ನನ್ನ ಮಾತಿಗೆ ಸಿಕ್ಕಾಪಟ್ಟೆ ಡಿಫ್ರೆಂಟು. ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರು ಅದಕ್ಕೂ ನಮ್ಮ ಮನೆಯವರು ಬೇಡಂತಾರ. ಕೆಲ್ಸಕ್ಕೆ ಹೋದ್ರೆ ನೀ ದುಡ್ದಿದ್ದ ತಿಂತೀನಿ ಏನಂತ ಕೇಳ್ತಾರೆ. ಅವರು ದುಡ್ದಿದ್ದು ತಿನ್ನೋಕ್ಕಿನ್ನ ನಾವು ಮನೆಗೆ ಹೆಂಗಿರ್ತೀನಿ ಅಂತ ನೋಡೋದಿಲ್ಲ ಅವರು. ಏನು ಮಾಡೋಕ್ಕಾಗಲ್ಲ. ಇದು ಸ್ಲೀವ್ಸ್ ಎಷ್ಟೇ ಬಂದೈತ್ರಿ. ಇದು ಬಾರ್ಡ್ರು ಒಂದೇ ಸೈಡ್ ಬಂದೈತಿ, 2 ಕಡೆ ಬಾರ್ಡ್ರು ಬಂದಿಲ್ಲ. ಇದು ಬ್ಲೌಸ್ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಾನೇ ಸ್ವಲ್ಪ ಕಟ್ ಮಾಡ್ಕೊಂಡಿನಿ. ಯಾಕಂದ್ರೆ ಅದ್ರಾಗೂ ಸ್ವಲ್ಪ
ಬಾರ್ಡ್ರು ಇತ್ತು. ಅದ್ರಾಗೂ ಸ್ವಲ್ಪ ಇದೇ ಥರ ನೆಕ್ಸ್ಟ್ ಇದು ಸಿಗ್ಸ್ಕೊಂತೀವಲ್ಲ ಇದೇ ಥರ ಪ್ಲೇನ್ ಇತ್ತು. ಹಂಗಾಗಿ ನಾನು ನನಗೆ ಎಷ್ಟು ಬೇಕು ನೋಡು ಅಷ್ಟೇ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಬಟ್ಟೆ ಯಾಕೆ ವೇಸ್ಟ್ ಮಾಡೋದಂತಂದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಸ್ಗೆ ಎಷ್ಟ ಬರುತ್ತೆ, ಒಂದೇ ಸೈಡ್ ಬಂದೈತೆ ಬಾರ್ಡ್ರು ಸೀರೆಗೆಲ್ಲ ಎರಡೆರಡು ಸೈಡ್ ಬರ್ತಾವಲ್ಲ, ಇದು ಒಂದೇ ಸೈಡ್ ಬಂದೈತಿ. ಬನ್ನಿ ಇದನ್ನ ಹಾಯ್, ಮತ್ತೆ ನಾನು ನೈಟ್ಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯಾಹ್ನ ಏನು ವಿಡಿಯೋ ಮಾಡೋಕ್ಕಾಗಲಿ, ಯಾಕಂದ್ರೆ ಹುಷಾರಿಲ್ರಿ, ಹಂಗಾಗಿ ಏನು ವಿಡಿಯೋನೇ ಮಾಡಿಲ್ಲ ನಾನು. ಈಗ ವಾಯ್ಸ್ ಓವರ್ ಒಂದು ವಾರ ಆಗಿಂದು ವಿಡಿಯೋ ಮಾಡಿ ಒಂದು ವಾರ ಆದ್ರೂ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ ಅಂದ್ರೂ ಇನ್ನೂ ಜ್ವರನ ಕಮ್ಮಿ ಆಗಿಲ್ಲ. ಹಂಗಾಗಿ ಏನು ವಿಡಿಯೋ ಮಾಡಿಲ್ಲ. ನೆಗಡಿ ಅಂತೂ ಸಿಕ್ಕಾಪಟ್ಟೆ ನೆಗಡಿ. ಒಂದು ಕಡೆ ಹುಳ್ಳಿಕಾಳು ಸಾಂಬಾರು, ಒಂದು ಕಡೆ ಇಲ್ಲಿ ಮುದ್ದೆ ಮಾಡಾಕತ್ತೀನಿ. ರಾತ್ರಿ ಊಟಕ್ಕೆ ಮುದ್ದೆ ಏನು ತಿಂದರೂ ಸಮಾಧಾನನೇ ಇಲ್ಲರಿ, ಯಾರನ್ನೂ ತಿನ್ನೋಕೆ ಮನಸ್ಸೇ ಇಲ್ಲ. ಏನು ತಿಂದರೂ ಒಂಥರ ಕಹಿ ಅನ್ಸಾಕತ್ತೈತಿ. ಹಂಗಾಗಿ ಮುದ್ದೆ ಆದರೂ ಮಾಡಿದ್ರಾಯ್ತು. ಹುಳಿಕಟ್ಟು ಸಾರು ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕಿ ಹುಳಿಯಾಗಿ ಮಾಡ್ಕೊಂಡು ತಿಂದ್ರಾಯ್ತು ಅಂತಂದು ಮುದ್ದೆ ಮತ್ತು ಹುಳಿಕಟ್ಟು ಸಾಂಬಾರು ಮಾಡಾಕತ್ತಿದ್ದೆ. ಬನ್ನಿ ಇವಾಗ ಮುದ್ದೆ ಕಟ್ಟೋಣ. ಮುದ್ದೆ ಮಾತ್ರ ಸಾಫ್ಟಾಗಿ ಬಂದಿತ್ತು ರೀ, ನನಗಂತೂ ತುಂಬಾ ಇಷ್ಟ ಆಗಿತ್ತು. ಬಟ್ಟು ಅದು ಸಹ ತಿನ್ನೋದಾಗಲಿಲ್ಲ ನನಗೆ. ನಾವು 3 ಅದೀವಲ್ಲ, 3 ಮುದ್ದೆ ಆಗೋವಷ್ಟು ಮಾತ್ರ ಮಾಡ್ಕೊಂಡೀನಿ. ನೋಡಿಲಿ ಈ ಥರ ಮಾಡಿ ಮುದ್ದೆ ಕಟ್ಟಿದ್ರೆ ಮುದ್ದೆ ಚೆನ್ನಾಗಿ ರೆಡಿ ಆಗುತ್ತಾ. ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂದರು ನಾವೇ ಅಡುಗೆ ಮಾಡಬೇಕು, ಏನಾದರೂ ನಾವೇ ಅಡುಗೆ ಮಾಡಬೇಕು. ಮನೆಯವರು ಮಾಡ್ತಾರೆ, ಬಟ್ ಅವ್ರಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಹಂಗಾಗಿ ಇಲ್ಲಿ ನಾನೇ ಬರೀ ಅನ್ನ ಸಾಂಬಾರು ತಿಂದು ಬೋರಾಗಿತ್ತು. ಮಧ್ಯಾಹ್ನ ಮುಂಜಾನೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ ತಿನ್ನೋಕ್ಕಾಗಲಿಲ್ಲ. ಹಂಗಾಗಿ ನೈಟು ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ. ನೈಟ್ ಆದರೂ ಏನಾದರೂ ಮಾಡಿದ್ರೆ ಆಯ್ತು ಅಂತಂದು ಮುದ್ದೆ ಮಾಡಾಕತ್ತೀನಿ. ನೋಡಿ ಮುದ್ದೆ ಎಷ್ಟು ಸಾಫ್ಟ್ ಆಗೈತಲ್ಲ. ನಾನು ಎಲ್ಲ ಮುದ್ದೆ ಮಾಡಿ ಮತ್ತೆ ಸಿಗ್ತೀನಿ. ಟಾಟಿಗೆ ಈ ಥರ ಹತ್ಕೊಂಡಿರ್ತಲ್ಲ, ಅದನ್ನು ಸ್ವಲ್ಪ ಇದು ಮಾಡಿ ಮತ್ತೆ ತಿರ್ಗಾ ಮುದ್ದೆ ಕಟ್ಟಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಮುದ್ದೆ ಕಟ್ಟಾಕತ್ತಿದ್ನಲ್ರಿ, ಹಂಗಾಗಿ ಸ್ವಲ್ಪ ಕೈ ಸುಡಾಕತ್ತಿತ್ತು. ಹಂಗಾಗಿ ನಾನು ಅಲ್ಲಿ ಇದು ಮಾಡಾಕತ್ತಿದ್ದೆ. 3 ಮುದ್ದೆ ಆಗೋ ಅಷ್ಟೇ. ಬಟ್ ನಮ್ಮ ಸಾನ್ವಿನೂ ಅರ್ಧ ಮುದ್ದೆ ಅಷ್ಟೇ ತಿಂದಳು, ಅಕ್ಕಿ ಮುದ್ದೆ ತಿನ್ನಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ಇಷ್ಟಪಟ್ಟು ಮುದ್ದೆ ತಿಂದರು, ನಾನು ಅರ್ಧ ಮುದ್ದೆ ಅಷ್ಟೇ ತಿಂದೆ. ನೋಡಿ ಅಲ್ಲಿ ಮುದ್ದೆ ಎಲ್ಲ ರೆಡಿ ಆಯಿತು. ಬೆಳಗ್ಗೆ ಮಾಡಿದ್ದು ಹುರುಳಿಕಾಳು ಪಲ್ಯ, ಹುರುಳಿಕಾಳು ಸಾಂಬಾರು. ಅದಕ್ಕೆ ಕೊಬ್ಬರಿ ಹಾಕಿಲ್ಲ, ಯಾಕೋ ಶೇಂಗಾ ಪುಡಿ ಹಾಕಿ ಮಾಡ್ಬೇಕನ್ನಿಸ್ತು ಸಾಂಬಾರು. ಆ ಥರ ಶೇಂಗಾ ಪುಡಿ ಹಾಕಿ ಇದು ಮಾಡೋಣ. ಬನ್ನಿ ಊಟ ಮಾಡೋಣ. ರಾತ್ರಿ ಊಟ ಬಂದು ರಾಗಿ ಮುದ್ದೆ, ಹುರುಳಿಕಾಳು ಸಾಂಬಾರು, ಹುರುಳಿಕಾಳು ಪಲ್ಯ. ನಾ ವಿಡಿಯೋ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ